ಮಳವಳ್ಳಿ ತಾಲೂಕು ಕಚೇರಿಯಲ್ಲಿ ಪೌತಿ ಖಾತೆ ಬದಲಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಂದು ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಬಸವೇಶ್ ಅವರು ಒತ್ತಾಯಿಸಿದ್ದಾರೆ. ಪಟ್ಟಣದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಎಸಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಾಧಾ ಅವರ ಪತಿ ವೀರಣ್ಣಗೌಡ ಅವರ ಹೆಸರಿನಲ್ಲಿದ್ದ ಖಾತೆಯನ್ನ ಪೌತಿ ಖಾತೆ ಮಾಡಿಸಿಕೊಳ್ಳಲಾಗಿತ್ತು. ಆದರೆ ಈ ಖಾತೆಯನ್ನ ವಾರಸುದಾರರಿಗೆ ಯಾವುದೇ ನೋಟಿಸ್ ನೀಡದೆ ಅಕ್ರಮವಾಗಿ ಬದಲಾವಣೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದ್ದಾರೆಯೇ ಹೊರತು ಖಾತೆ ಮಾಡಲು ಹೇಳಿಲ್ಲ. ಆದರೂ ಸರ್ವೇಯರ್, ಗ್ರಾಮ ಲೆಕ್ಕ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಸ್ಥಳ ಪರಿಶೀಲನೆ ನಡೆಸದೆ ಸುಳ್ಳು ವರದಿ ನೀಡಿದ್ದು, ಅದರ ಆಧಾರದ ಮೇಲೆ ತಹಶೀಲ್ದಾರ್ ಅವರು ಕಾನೂನು ಬಾಹಿರವಾಗಿ ಖಾತೆ ಮಾಡಿದ್ದಾರೆ ಎಂದು ಬಸವೇಶ್ ದೂರಿದ್ದಾರೆ. ಅಕ್ರಮ ಎಸಗಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಶಿಕ್ಷೆಯಾಗಬೇಕು. ಒಂದು ವೇಳೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯ ಮುಂದೆ ಉಗ್ರವಾದ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಧಾ, ವೀರಣ್ಣಗೌಡ, ದಯಾನಂದ, ರುದ್ರ ಹಾಗೂ ನಾಗೇಂದ್ರ ಉಪಸ್ಥಿತರಿದ್ದರು. ಆದ್ದರಿಂದ ಪ್ರಸ್ತುತ ಜಮೀನಿನ ಮೇಲೆ ಹಕ್ಕಿದಲ್ಲಿ ಸೂಕ್ತ ಸಿವಿಲ್ ನ್ಯಾಯಾಲಯದಲ್ಲಿ ಪರಿಹಾರ ಕಂಡುಕೊಳ್ಳಲು ತಿಳಿಸಿರುತ್ತಾರೆ. ಇದು ಎಸಿ ಅವರ ತೀರ್ಪು. ಇದು ಇವರು ಆದೇಶ ಆದ ನಂತರ ಏನಾಯ್ತದೆ, ಮೇಲ್ಮನವಿದಾರರು ಭಾಗಶಃ ರಿವಿಷನ್ ಅರ್ಜಿ ಪುರಸ್ಕರಿಸಿದೆ. ಪ್ರಶ್ನಿತ ಉಪವಿಭಾಗಾಧಿಕಾರಿಯವರ ಆದೇಶವನ್ನು ರದ್ದುಪಡಿಸಿದೆ. ಅದು ರದ್ದುಪಡಿಸಾದ್ಮೇಲೆ 19/4/1994 ನೋಂದಾಯಿತ ಭರಣ ಶಾಸನ ಪತ್ರ 28/98 ಕ್ರಯಪತ್ರ, ಇವುಗಳಲ್ಲಿ 81ರ ಕ್ರಯಪತ್ರ, ಇಲ್ಲಿನ ಸರ್ವೆ ನಂಬರ್, ಚಕ್ಬಂದಿ ಇತ್ಯಾದಿಗಳನ್ನು ಗಣನೆಗೆ ತೆಗೆದುಕೊಂಡು ಖುದ್ದು ಸ್ಥಳ ತನಿಖೆ ನಡೆಸಿ ಅನುಭವ ಪರಿಶೀಲಿಸಿಕೊಂಡು ನಿಯಮಾನುಸಾರ ಕ್ರಮ ವಹಿಸಲು ತಹಶೀಲ್ದಾರ್ ಮಳವಳ್ಳಿರವರಿಗೆ ವಿಚಾರಣೆಗೆ ಹಿಂದಿರುಗಿಸಿದೆ ಅಂತಿದೆ. ರಾಜಕೀಯ ಒತ್ತಡಕ್ಕೆ ಮಾಡಿದರೋ ಇಲ್ಲ ದುಡ್ಡು ಇಸ್ಕೊಂಡು ಭ್ರಷ್ಟಾಚಾರ ಮಾಡಿದರೋ ಅಕ್ರಮ ಖಾತೆ ಮಾಡಿರೋದಂತೂ ಸತ್ಯ. ಆಯ್ತಾ? ಇದಾದ ನಂತರ ಏನಾಯ್ತದೆ, ತಹಶೀಲ್ದಾರ್ಗೆ ಮತ್ತೆ ಫೈಲ್ ವಾಪಸ್ ಬಂದ್ಮೇಲೆ ಮೊದಲನೇದು ನಮ್ಮ ಬೀರೇಶ್ MS ಅಂದ್ಬಿಟ್ಟು ತಾಲೂಕ್ ಸರ್ವೇಯರ್ ಇವರು ಬಂದು ಇವ್ರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಕೆಚ್ ಮಾಡಿದ್ದಾರೆ. ಇದನ್ನ ಸ್ಕೆಚ್ ಮಾಡಿ ಏನಂತ ಹೇಳಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರೆ, ಈ ಬಣ್ಣದಿಂದ ಗುರುತಿಸುವ, ಇದು ಜೆರಾಕ್ಸ್ ಬಣ್ಣ ಇಲ್ಲ. ಮಳವಳ್ಳಿ ತಾಲೂಕು ಕಿರ್ಗಾಂವ ಹೋಬಳಿ ಇಟ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 164-1ರಲ್ಲಿ 1.5 ಗುಂಟೆ ಜಾಗದಲ್ಲಿ ಶ್ರೀಮತಿ HV ಬಾಲಕೃಷ್ಣರವರು ಅನುಭವದಲ್ಲಿರುತ್ತಾರೆ ಎಂದು ತಿಳಿಸಿರುತ್ತಾರೆ ಅಂತ ಹಾಕೋರೆ. ಜಸ್ಟ್ ಇಷ್ಟೇ ಹಾಕಿರೋದು. ಈಗ ಯಾವುದೇ ಅಳತೆ ಮಾಡಬೇಕಾದ್ರೆ ಸರ್ವೇಯರು ಮೊಟ್ಟ ಮೊದಲಿಗೆ ಏನಾಯ್ತದೆ ಅಂದ್ರೆ, ಯಾರು ಜಮೀನು ಓನರ್ ಅವತ್ತಿಗೆ RTC ಇರ್ತದೆ ಅವ್ರಿಗೆ ನೋಟಿಸ್ ಕೊಡಬೇಕು, ನಾವು ಅಳತೆ ಬರ್ತಾ ಇದೀವಿ, ನೀವು ಇಷ್ಟು ಗಂಟೆಗೆ ಹಾಜರಿರಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಬಾಜುದಾರರು ಇರ್ತಾರೆ, ಆ ಬಾಜುದಾರರಿಗೆ ನೋಟಿಸ್ ಕೊಡಬೇಕು. ಆ ಬಾಜುದಾರರಲ್ಲಿ ಇವರು ಕೂಡ ಒಬ್ರು, ರಾಧಾ ಅವರೇ. ಪೂರ್ವ ದಿಕ್ಕಿಗೆ 18 ಗುಂಟೆ ಇವ್ರದೇ ಆದ ಸ್ವಂತ ಸೊತ್ತಿದೆ, ಓನರು ಇವರೇ. ಇನ್ನು ಉತ್ತರಕ್ಕೂ ದಕ್ಷಿಣಕ್ಕೆ ಇರುವಂತ ಮಂಚೇಗೌಡ ಅಂತಿದ್ದಾರೆ, ಅವ್ರನ್ನೂ ಕೂಡ ನಾವು ಖುದ್ದು ಕೇಳಿದ್ವಿ. ಅವರು ಕೂಡ ಯಾವುದೇ ನೋಟಿಸ್ ನಮ್ಗೆ ಕೊಟ್ಟಿಲ್ಲ, ಅಳತೆ ಮಾಡಿರೋದು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇವ್ರಿಗೂ ಕೂಡ ಗೊತ್ತಿಲ್ಲ ಅದು ಅಳತೆ ಮಾಡಿರೋದು. ಆದ್ರೂ ಕೂಡ ಇವರು ಶ್ರೀಮತಿ ಅವರು ಹೇಳಿರೋದ್ರಿಂದ ಅವ್ರ ಅನುಭವದಲ್ಲಿದ್ದಾರೆ ಅಂತ ಹಾಕವ್ರೆ. ಅಂದ್ರೆ ಇದನ್ನ ಯಾವ ರೀತಿ ತಿಳ್ಕೊತೀರ ನೀವು? ಭಾಗಶಃ ರಿವಿಷನ್ ಅರ್ಜಿ ಪುರಸ್ಕರಿಸಿದೆ. ಪ್ರಶ್ನಿತ ಉಪವಿಭಾಗಾಧಿಕಾರಿಯವರ ಆದೇಶವನ್ನು ರದ್ದುಪಡಿಸಿದೆ. ಅದು ರದ್ದುಪಡಿಸಿದ್ರು.